ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಮಾರ್ನಿಂಗ್. ಈ ವಿಡಿಯೋದಲ್ಲಿ NTPC ಗ್ರೀನ್ ಎನರ್ಜಿ IPO ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ಬಿಸ್ನೆಸ್ ಏನು ಮಾಡ್ತಾ ಇದೆ, ಯಾವ್ಯಾವ ಸ್ಟೇಟಲ್ಲಿ ಪ್ರೆಸೆನ್ಸ್ ಇದ್ದಾರೆ, ಈ IPOದಲ್ಲಿ ಯಾವ ವ್ಯಾಲ್ಯೂಯೇಷನ್ಸಲ್ಲಿ ಇವರು ಬರ್ತಾ ಇದ್ದಾರೆ, ಕಂಪನಿ ಫ್ಯೂಚರ್ ಗ್ರೋತ್ ಯಾವ ಥರ ಇರುತ್ತೆ, ಈ ಕಂಪನಿ ಬಗ್ಗೆ ಅಡ್ವಾಂಟೇಜಸ್ ಏನಿದೆ, ಡಿಸ್ಅಡ್ವಾಂಟೇಜಸ್ ಏನಿದೆ, ಪ್ರತಿಯೊಂದನ್ನು ಮಾತಾಡ್ಕೊಳ್ಳೋಣ. ಮತ್ತು ಫೈನಲ್ ಆಗಿ ನನ್ನ ಒಪಿನಿಯನ್ ಕೂಡ ಶೇರ್ ಮಾಡ್ತೀನಿ. ಈ IPO ಅಪ್ಲೈ ಮಾಡಬೇಕಾ ಅಥವಾ ಬೇಡವಾ ಅಂತ. ಯಾಕಂದರೆ ರೀಸೆಂಟ್ ಟೈಮಲ್ಲಿ ನೋಡ್ತಾ ಇದ್ದೀರಾ, ಯಾವುದೇ IPO ಈ ರಿನ್ಯೂವಬಲ್ ಅಂತ ಹೆಸರಿದ್ರೆ, ಸೋಲಾರ್ ಅಂತ ಹೆಸರಿದ್ರೆ, ಇಂಥ IPOಸ್ಗೆಲ್ಲ ಮಾರ್ಕೆಟಲ್ಲಿ ಯಾವ ಥರ ಸ್ಟ್ರಾಂಗ್ ಡಿಮ್ಯಾಂಡ್ ಇದೆ ಅಂತ ನಿಮಗೆ ಗೊತ್ತಿದೆ. ಅದಕ್ಕೆ ಈ ಕಂಪನಿ ಬಗ್ಗೆ ಪ್ರತಿಯೊಂದು ಡೇಟಾನೂ ಶೇರ್ ಮಾಡ್ತೀನಿ. ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. NTPC ಗ್ರೀನ್ ಎನರ್ಜಿ ಇದೊಂದು ಪಬ್ಲಿಕ್ ಸೆಕ್ಟರ್ ಕಂಪನಿ, ಅಂದರೆ ಗೌರ್ಮೆಂಟ್ ಕಂಪನಿ, ಪ್ರೈವೇಟ್ ಕಂಪನಿ ಅಲ್ಲ. ಪ್ರೈವೇಟ್ ಪ್ಲೇಯರ್ಸೇ ಬೇರೆ ಇದ್ದಾರೆ. ಇದು ಫಸ್ಟ್ ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಕಂಪನಿ ಇವರು. ಫಸ್ಟ್ ಇವಾಗ ಯಾರಿಗಾದರೂ ಈ ರಿನ್ಯೂವಬಲ್ ಎನರ್ಜಿ ಅಂದರೆ ಏನು ಅಂತ ಡೌಟ್ ಇದ್ದರೆ ಅವ್ರಿಗೆ ಸಿಂಪಲಾಗಿ ಹೇಳ್ತೀನಿ ನೋಡಿ. ಇವಾಗ ನಾವು ಎನರ್ಜಿ ಬೇಕು ಅಂದರೆ ಪವರ್, ನಾವು ಪವರ್ನ ಯಾವ ವೇಸಲ್ಲಿ ಜನ್ರೇಟ್ ಮಾಡ್ತೀವಿ ಹೇಳಿ? ಒಂದು ರಿನ್ಯೂವಬಲ್ ರಿಸೋರ್ಸಸ್ಸಿಂದ, ಇನ್ನೊಂದು ನಾನ್ ರಿನ್ಯೂವಬಲ್ ರಿಸೋರ್ಸಸ್ಸಲ್ಲಿ. ಇವಾಗ ರಿನ್ಯೂವಬಲ್ ರಿಸೋರ್ಸಸ್ಸಲ್ಲಿ ಸೋಲಾರ್ ಬಳಸ್ತೀವಿ, ವಿಂಡ್ ಬಳಸ್ತೀವಿ, ವಾಟರ್ ಬಳಸ್ತೀವಿ. ಈ ಥರ ನ್ಯಾಚುರಲ್ ರಿಸೋರ್ಸಸ್ಸಿಂದ ನಾವು ಪವರ್ನೇನಾದರೂ ಜನ್ರೇಟ್ ಮಾಡಿದ್ರೆ ಅದನ್ನು ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ ಅಂತಾರೆ. ಇವಾಗ ನಾನ್ ರಿನ್ಯೂವಬಲ್ ಎನರ್ಜಿ ಅಂದರೆ ಯಾವುದೇ ಥರ ಕೋಲಿಂದ, ಆಯಿಲಿಂದ, ನ್ಯಾಚುರಲ್ ಗ್ಯಾಸಸ್ಸಿಂದ ನಾವೇನಾದರೂ ಪವರ್ನ ಜನ್ರೇಟ್ ಮಾಡಿದ್ರೆ ಅದು ನಾನ್ ರಿನ್ಯೂವಬಲ್ ಅಂಡರಲ್ಲಿ ಬರುತ್ತೆ. ಇಲ್ಲಿವರೆಗೂ ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇವಾಗ ಈ NTPC ಗ್ರೀನ್ ಎನರ್ಜಿ ಅವರು ರಿನ್ಯೂವಬಲ್ ರಿಸೋರ್ಸಸ್ಸಿಂದ ಪವರ್ನ ಜನ್ರೇಟ್ ಮಾಡ್ತಾರೆ. ಎಸ್ಪೆಷಲಿ ಅದರಲ್ಲಿ ಸೋಲಾರಿಂದ ಮತ್ತು ವಿಂಡಿಂದ ಪವರ್ನ ಇವರು ಜನ್ರೇಟ್ ಮಾಡ್ತಾರೆ. ಇವಾಗ ಸೋಲಾರಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಂದರೆ, ಸೋಲಾರಲ್ಲಿ 3220 ಮೆಗಾವಾಟ್ಸ್ ಕೆಪಾಸಿಟಿ ಇದೆ. ಈ ಸ್ಪೇಸಲ್ಲಿ ಇವರು ತುಂಬಾ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಬರ್ತಾ ಇದ್ದಾರೆ. ಮತ್ತು ವಿಂಡ್ ಪವರಲ್ಲಿ 100 ಮೆಗಾವಾಟ್ ಕೆಪಾಸಿಟಿ ಇದೆ ಇವ್ರ ಹತ್ರ. ಜಸ್ಟ್ ಇವಾಗ ಈ ಸೋಲಾರ್ ರಿಲೇಟೆಡ್ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಸಾಕಾಗುತ್ತಾ? ಸಾಕಾಗಲ್ಲ. ಕಂಪ್ಲೀಟಾಗಿ ಬಿಸ್ನೆಸ್ ಏನು ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿಂದ ರೆವಿನ್ಯೂಸ್ ಬರ್ತಾ ಇದೆ ಅಂತಲೂ ಎಕ್ಸ್ಪ್ಲೈನ್ ಮಾಡಬೇಕಲ್ಲ. ಅದಕ್ಕೆ ಇವಾಗ ಇವ್ರಿಗೆ ಫಸ್ಟ್ ಇವಾಗ ರೆವಿನ್ಯೂಸ್ ಎಲ್ಲಿಂದ ಬರ್ತಾ ಇದೆ, ಇನ್ನು ಬಿಸ್ನೆಸ್ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದರೆ ಎಲ್ಲಿಂದ ರೆವಿನ್ಯೂಸ್ ಬರ್ತಾ ಇದೆ ಇವ್ರಿಗೆ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಇವಾಗ ಇವರು ಸೋಲಾರ್ ರಿಲೇಟೆಡ್ ವರ್ಕ್ ಮಾಡ್ತಾ ಇದ್ದಾರೆ ಅಂತಿದ್ದಂಗೆ ಫಸ್ಟ್ ಇವಾಗ ಇವರು ಸೋಲಾರ್ ವ್ಯಾಲ್ಯೂ ಚೈನಲ್ಲಿ ಎಲ್ಲಿದ್ದಾರೆ ಅಂತ ನೋಡ್ಕೊಬೇಕು. ಯಾಕಂದರೆ ವಾರೆ ಎನರ್ಜಿಸಲ್ಲಿ ಮಾತಾಡ್ಕೊಂಡಿದ್ವಿ, ಈ ಸೋಲಾರ್ ವ್ಯಾಲ್ಯೂ ಚೈನಲ್ಲಿ ಏನೇನು ಪ್ರೆಸೆನ್ಸ್ ಇರುತ್ತೆ, ಯಾವ ಸ್ಟೇಜಲ್ಲಿದ್ದಾರೆ, ಏನೇನೋ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಯಾವ ಥರ ಗ್ರೋತ್ ಇರುತ್ತೆ ನೆಕ್ಸ್ಟ್ ಅಂತ ಅವಾಗೇ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ಸೋಲಾರ್ ಚೈನಲ್ಲಿ ಎಲ್ಲಿದ್ದಾರೆ ಅಂತ ಫಸ್ಟ್ ತಿಳ್ಕೊಬೇಕು. ವಾರೆ ಎನರ್ಜೀಸ್ ಅವರಾದರೆ ಸೋಲಾರ್ ಪ್ಯಾನಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು, ಅದಾದಮೇಲೆ ಸೋಲಾರ್ ಸೆಲ್ಸ್ನ ಸಹ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ಮತ್ತು ಕಮ್ಮಿಂಗ್ ಟೈಮಲ್ಲಿ ಇಂಗೋಟ್ಸ್, ವೇಫರ್ಸ್ ಇವನ್ನೆಲ್ಲ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಯಾಕಂದರೆ ರಾ ಮೆಟೀರಿಯಲ್ಸ್ ಎಲ್ಲ ಚೈನಾಯಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ರು. ಅದಕ್ಕೋಸ್ಕರ ಕಮ್ಮಿಂಗ್ ಟೈಮಲ್ಲಿ ಇವರೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಹೈ ಗ್ರೋತ್ ಇರುತ್ತೆ ಅಂತ ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಮತ್ತು ಇವಾಗ ಈ NTPC ಗ್ರೀನ್ ಎನರ್ಜಿಗೆ ನೋಡಿಕೊಂಡ್ರೆ ಇವರು ಈ ವ್ಯಾಲ್ಯೂ ಚೈನಲ್ಲಿ ಎಲ್ಲಿದ್ದಾರೆ ಅಂತ ಗೊತ್ತಾಗಬೇಕು ಅಂದರೆ ಇವರು ಲಾಸ್ಟಲ್ಲಿದ್ದಾರೆ. ಅಂದರೆ ಇವರು ಯಾವುದೇ ಥರ ಪ್ಯಾನೆಲ್ಸ್ನ, ಸೆಲ್ಸ್ನ ಏನೂ ಮ್ಯಾನುಫ್ಯಾಕ್ಚರ್ ಮಾಡ್ತಿಲ್ಲ. ಇವ್ರು ಮಾಡೋದೇನೆಂದರೆ ಪವರ್ನ ಜನ್ರೇಟ್ ಮಾಡಿ ಡೆಸ್ಕಾಮ್ಸ್ಗೆ ಸೆಲ್ ಮಾಡ್ತಾರೆ. ಈ ಥರ ಸೆಲ್ ಮಾಡೋದ್ರಿಂದನೇ ಇವ್ರಿಗೆ 95% ಆಫ್ ರೆವಿನ್ಯೂಸ್ ಬರುತ್ತೆ. ಮತ್ತು ಇವಾಗ ಇವ್ರಿಗೆ ಪ್ರೆಸೆಂಟ್ ಕೆಪಾಸಿಟಿ ಎಷ್ಟಿದೆ ಅಂತ ನೋಡಿಕೊಂಡ್ರೆ ಸೋಲಾರಲ್ಲಿ 3.8 ಗಿಗಾವಾಟ್ಸ್ ಕೆಪಾಸಿಟಿ ಇದೆ. ಇದನ್ನು ಪ್ರತಿ ವರ್ಷ ಇನ್ಕ್ರೀಸ್ ಮಾಡ್ಕೊತ 2032ಗೆಲ್ಲ 60 ಗಿಗಾವಾಟ್ಸ್ಗೆ ರೀಚ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವ್ರು ಹೇಳ್ತಾ ಇರೋ ಪ್ರಕಾರ 60 ಗಿಗಾವಾಟ್ಸ್ ಅಂದರೆ ಇದು ತುಂಬಾ ಜಾಸ್ತಿ. ಯಾಕಂದರೆ ನೆಕ್ಸ್ಟ್ 8 ಇಯರ್ಸಲ್ಲಿ ಈ ಥರ ಗ್ರೋತ್ ಏನಾದರೂ ಕಾಣಿಸಿದ್ರೆ ಇಂಡಿಯಾ ಪ್ರಕಾರ ಅಥವಾ ಸೋಲಾರ್ ರಿಲೇಟೆಡಾಗೆ, ಪವರ್ ಜನ್ರೇಷನ್ ರಿಲೇಟೆಡಾಗೆ ತುಂಬಾ ಹೈ ಗ್ರೋತ್ ಇರುತ್ತೆ. ಅದಕ್ಕೋಸ್ಕರ ನೋಡಬೇಕು ಇವ್ರ ಗೋಲ್ನ ಇವರು ಅಚೀವ್ ಮಾಡ್ತಾರಾ ಇಲ್ವಾ ಅಂತ. ನನ್ನ ಪ್ರಕಾರ ಈ ಗೋಲ್ನ ಈಸಿಯಾಗಿ ಅಚೀವ್ ಮಾಡ್ತಾರೆ. ಯಾಕಂದರೆ ರೀಸೆಂಟ್ ಟೈಮಲ್ಲಿ ಪವರ್ ಡಿಮ್ಯಾಂಡ್ ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ. ಪವರ್ ಅನ್ನೋದು ಪ್ರತಿಯೊಬ್ಬರಿಗೂ ಪ್ರತಿಯೊಂದಿನ ಬೇಕಾಗೇ ಇರುತ್ತೆ. ಅದಕ್ಕೋಸ್ಕರ ಈ ಗೋಲ್ನ ಈಸಿಯಾಗಿ ರೀಚ್ ಆಗ್ತಾರೆ. ರೀಚ್ ಆಗೋದೇನೋ ಈಸಿ, ಆದರೆ ಇದಕ್ಕೆ ಬೇಕಾಗಿರೋ ಇನ್ವೆಸ್ಟ್ಮೆಂಟ್ ತರೋದು ತುಂಬಾ ಕಷ್ಟ ಇದೆ. ಕ್ಯಾಪೆಕ್ಸ್ ಯಾವ ಥರ ಮಾಡ್ತಾರೆ ಅಂತಲೂ ನೋಡಬೇಕು. ಇವಾಗ ಇವರು 6 ಸ್ಟೇಟ್ಸಲ್ಲಿ ಪ್ರೆಸೆನ್ಸ್ ಇದ್ದಾರೆ. ಈ 6 ಸ್ಟೇಟ್ಸಲ್ಲಿ ಪವರ್ನ ಜನ್ರೇಟ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ, ಸ್ಟೇಟ್ ಗೌರ್ಮೆಂಟ್ಗೆ ಪವರ್ ಪರ್ಚೇಸ್ ಅಗ್ರಿಮೆಂಟಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಯಾವ ಸ್ಟೇಟ್ಸ್ಗೆ ಅಂದರೆ ರಾಜಸ್ಥಾನ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಆಂಧ್ರ ಪ್ರದೇಶ್, ಗುಜರಾತ್, ತಮಿಳುನಾಡು, ಈ ಥರ 6 ಸ್ಟೇಟ್ಸಲ್ಲಿ ಇವರು ಪವರ್ನ ಜನ್ರೇಟ್ ಮಾಡಿ
ಸೆಲ್ ಮಾಡ್ತಾ ಇದ್ದಾರೆ. ಹೈಯೆಸ್ಟ್ ರೆವೆನ್ಯೂಸ್ ಎಲ್ಲಿಂದ ಬರುತ್ತೆ ಅಂದರೆ ರಾಜಸ್ಥಾನಿಂದನೇ ಬರುತ್ತೆ. ಯಾಕಂದರೆ ಅಲ್ಲಿ ಇನ್ಸ್ಟಾಲೇಷನ್ ಕೆಪಾಸಿಟಿ ಜಾಸ್ತಿ ಮಾಡಿದ್ದಾರೆ, ಅದಕ್ಕೋಸ್ಕರ ರಾಜಸ್ಥಾನಿಂದನೇ ಹೈಯೆಸ್ಟ್ ರೆವೆನ್ಯೂಸ್ ಇವ್ರಿಗೆ ಬರೋದು. ಇವಾಗ ಇವರೇನೋ ಈ 6 ಸ್ಟೇಟ್ಸಿಂದ ಜನರೇಟ್ ಮಾಡಿದ್ಮೇಲೆ ಯಾರಿಗೆ ಸೆಲ್ ಮಾಡ್ತಾರೆ, ಎಲ್ಲಿಂದ ಹೈಯೆಸ್ಟ್ ರೆವೆನ್ಯೂಸ್ ಬರುತ್ತೆ ಅಂದರೆ ತೆಲಂಗಾಣದಿಂದ ಹೈಯೆಸ್ಟ್ ರೆವೆನ್ಯೂಸ್ ಇವ್ರಿಗೆ ಬರ್ತಾ ಇದೆ ಇವಾಗ. ಮತ್ತು ಇವಾಗ 13,576 ಮೆಗಾವಾಟ್ಸ್ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ಕಮ್ಮಿಂಗ್ ಟೈಮಲ್ಲಿ ಅಡಿಷ್ನಲ್ ಆಗಿ 9,175 ಮೆಗಾವಾಟ್ಸ್ ಪ್ರಾಜೆಕ್ಟ್ ಬರುತ್ತೆ ಅಂತ ಸಹ ಹೇಳಿದ್ದಾರೆ. ನೋಡಬೇಕು, ಈ ಥರ ಪ್ರತಿ ಪ್ರಾಜೆಕ್ಟ್ನು ವಿನ್ ಆಗ್ತಾ ಪ್ರತಿ ಪ್ರಾಜೆಕ್ಟಲ್ಲೂ ವರ್ಕ್ ಮಾಡ್ತಾ ಕೆಪಾಸಿಟಿನ ಇನ್ನೂ ಎಷ್ಟು ಇನ್ಕ್ರೀಸ್ ಮಾಡ್ಕೊತಾರೆ ಅಂತ. ಇಲ್ಲಿವರೆಗೂ ಅರ್ಥ ಆಯ್ತಲ್ಲ ಕಂಪ್ನಿ ಬಿಸ್ನೆಸ್ ಏನು ಮಾಡುತ್ತೆ, ಎಲ್ಲಿಂದ ರೆವಿನ್ಯೂಸ್ ಬರುತ್ತೆ, ಯಾವ್ಯಾವ ಸ್ಟೇಟ್ಸಲ್ಲಿ ಪ್ರೆಸೆನ್ಸ್ ಇದ್ದಾರೆ ಅಂತ. ನೆಕ್ಸ್ಟ್ ಇವಾಗ ಈ NTPC ಗ್ರೀನ್ ಎನರ್ಜಿ ಕಂಪನಿಗೆ ಅಡ್ವಾಂಟೇಜಸ್ ಏನಿದೆ, ಡಿಸ್ಅಡ್ವಾಂಟೇಜಸ್ ಏನಿದೆ ಅಂತ ನೋಡೋಣ. ಫಸ್ಟ್ ಇವಾಗ ಅಡ್ವಾಂಟೇಜಸ್ ನೋಡೋಣ. ಫಸ್ಟ್ ಇವರು NTPCಯ ಸಬ್ಸಿಡರಿ ಕಂಪನಿ. NTPC ಅಂದರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್. ಇದೊಂದು ಲಾರ್ಜೆಸ್ಟ್ PSU ಕಂಪನಿ ಮತ್ತು ಮಹಾರತ್ನ ಸ್ಟೇಟಸ್ ಇರೋ ಕಂಪನಿ. ಈ ಥರ ಪೇರೆಂಟ್ ಕಂಪನಿಗೆ ಮಹಾರತ್ನ ಸ್ಟೇಟಸ್ ಇರೋದಕ್ಕೆ ಈ ಕಂಪನಿ ವ್ಯಾಲ್ಯೂ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಯಾಕಂದರೆ ಈ ಥರ ಪೇರೆಂಟ್ ಕಂಪನಿ ಇದ್ದರೆ ಲೋನ್ಸ್ ಈಸಿಯಾಗಿ ಸಿಗುತ್ತೆ, ಜೊತೆಗೆ ಕ್ರೆಡಿಟ್ ರೇಟಿಂಗ್ ತುಂಬಾ ಚೆನ್ನಾಗಿರುತ್ತೆ ಈ ಥರ ಬಿಗ್ ಕಂಪನೀಸ್ಗೆ. ಅದಕ್ಕೋಸ್ಕರ ಇದೊಂದು ಅಡ್ವಾಂಟೇಜಾಗಿ ತೊಗೊಬೋದು. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಈ ಕಂಪನಿ 2022 ಶುರು ಆಯಿತು. 22 ಶುರು ಆಗಿದ್ದು ನೆಕ್ಸ್ಟ್ 2 ಇಯರ್ಸಲ್ಲಿ ಎಷ್ಟು ಗ್ರೋ ಆಗಿದೆ ನೋಡ್ತಾ ಇದ್ದೀರಾ. ಸೋಲಾರ್ ಸೆಗ್ಮೆಂಟಲ್ಲಿ ಎಷ್ಟು ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊತಾ ಬರ್ತಾ ಇದ್ದಾರೆ, ಏನೇನು ಪ್ರಾಜೆಕ್ಟ್ಸ್ನ ಮಾಡಿದ್ದಾರೆ, ಏನೇನು ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಅಂತ ಇಷ್ಟೊತ್ತು ಹೇಳ್ದೆ ಅಲ್ಲ. ಈ 2 ಇಯರ್ಸಲ್ಲೇ ಇಷ್ಟೆಲ್ಲ ಚೇಂಜಸ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ನೆಕ್ಸ್ಟ್ 8 ಇಯರ್ಸಲ್ಲಿ 60 ಗಿಗಾವಾಟ್ಸ್ನ ರೀಚ್ ಆಗ್ತೀವಿ ಅಂತಲೂ ಹೇಳ್ತಾ ಇರೋದು. ಮತ್ತು ಇವ್ರ ಅಂಡರಲ್ಲಿ ಸಬ್ಸಿಡರಿ ಕಂಪನೀಸ್ ಇದ್ದಾವೆ. ಆ ಕಂಪನಿ ಸಹ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಆ ಕಂಪನೀಸ್ ಬಿಸ್ನೆಸ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗೇ ಇರುತ್ತೆ. ಈ ಕಂಪನೀಸ್ ಬಗ್ಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ್ಯಾವ ಕಂಪನೀಸ್ ಇವ್ರ ಅಂಡರಲ್ಲಿ ಬರುತ್ತೆ ಮತ್ತು ಜಾಯಿಂಟ್ ವೆಂಚರ್ ಯಾವ ಕಂಪನಿ ಜೊತೆ ಮಾಡ್ಕೊಂಡಿದ್ದಾರೆ ಅಂತಲೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಫೈನಲ್ ಆಗಿ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟಲ್ಲಿ ಬರ್ತಿರೋ IPO ಇದೊಂದು ಮಲ್ಟಿ ಡೆಕೆಡ್ ಅಪರ್ಚುನಿಟಿ. ಈ ಪವರ್ ರಿಲೇಟೆಡ್ ಥೀಮ್ಗೆ ತುಂಬಾ ಗ್ರೋತ್ ಇರುತ್ತೆ. ಅದಕ್ಕೋಸ್ಕರ ಇದು ಒಂದು ಅಡ್ವಾಂಟೇಜ್ ಇವ್ರಿಗೆ. ಪವರ್ ರಿಲೇಟೆಡ್ ಥೀಮಲ್ಲಿ ಬರ್ತಿರೋ ಫಸ್ಟ್ PSU ಕಂಪನಿ. ಅದಕ್ಕೋಸ್ಕರ ಈ ಸೆಗ್ಮೆಂಟಲ್ಲಿ ಈ ಕಂಪನಿಗೆ ತುಂಬಾ ಗ್ರೋತ್ ಇರುತ್ತೆ, ಜೊತೆಗೆ ಗೌರ್ಮೆಂಟಿಂದನೂ ಸಪೋರ್ಟ್ ಇರುತ್ತೆ. ಯಾಕಂದರೆ ಹೊಸ ಹೊಸ ಸ್ಕೀಮ್ಸ್ ಅನೌನ್ಸ್ ಮಾಡ್ತಾರೆ. ಈ ಥರ PSU ಕಂಪನೀಸ್ಗಾಗಲಿ ಪ್ರೈವೇಟ್ ಕಂಪನೀಸ್ಗಾಗಲಿ ಗೌರ್ಮೆಂಟ್ ಕಡೆಯಿಂದ ತುಂಬಾ ಸಬ್ಸಿಡೀಸ್ ಬರ್ತಾ ಇರ್ತವೆ. ಅದಕ್ಕೆ ಈ ಕಂಪನಿಯಲ್ಲಿ ಒಳ್ಳೆ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಇವಾಗ ಡಿಸ್ಅಡ್ವಾಂಟೇಜಸ್ ನೋಡಿಕೊಂಡ್ರೆ ಫಸ್ಟ್ ಡಿಸ್ಅಡ್ವಾಂಟೇಜ್ ಏನಂದರೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಮಾಡ್ಕೊತಾರೆ ಡೆಸ್ಕಾಮ್ಸ್ ಹತ್ರ. ಈ ಅಗ್ರಿಮೆಂಟ್ ಯಾವ ಥರ ಮಾಡ್ತಾರೆ ಅಂದರೆ 15 ಇಯರ್ಸ್ಗೆ 25 ಇಯರ್ಸ್ಗೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಮಾಡ್ಕೊತಾರೆ. ಅಂದರೆ 15 ಇಯರ್ಸ್ 25 ಇಯರ್ಸ್ ಪವರ್ನ ಸಪ್ಲೈ ಮಾಡ್ತಾ ಇರಬೇಕು. ಫಿಕ್ಸ್ಡ್ ಇನ್ಕಮಲ್ಲಿ ಅಗ್ರಿಮೆಂಟ್ ಮಾಡ್ಕೊತಾರೆ ಇವರು. ಇದೊಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ, ಯಾಕಂದರೆ ಒಂದು ಫಿಕ್ಸ್ ರೇಟಲ್ಲಿ ಇವರು ಅಗ್ರಿಮೆಂಟ್ ಮಾಡ್ಕೊತಾರೆ. ಅದಕ್ಕೋಸ್ಕರ ನೆಕ್ಸ್ಟು 15 ಇಯರ್ಸ್ 25 ಇಯರ್ಸಲ್ಲಿ ಅದೇ ರೇಟ್ಸಲ್ಲೇ ಇವರು ಕೊಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇದೊಂದು ಡಿಸ್ಅಡ್ವಾಂಟೇಜ್ ಅಂತಲೇ ತೊಗೊಬೋದು. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಏನಂದರೆ ಇವ್ರಿಗೆ 85% ಆಫ್ ರೆವೆನ್ಯೂಸ್ ಬರ್ತಿದೆ ಅಲ್ಲ, ಈ ರೆವೆನ್ಯೂಸ್ ಎಲ್ಲ ಟಾಪ್ 5 ಕ್ಲೈಂಟಿಂದ ಮಾತ್ರನೇ ಬರ್ತಾ ಇದೆ. ಇದು ಯಾವ ಥರ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂದರೆ ಇವಾಗ ಡಿಸ್ಕೌಂಟ್ಸ್ಗೆ ಇವರು ಪವರ್ನ ಸಪ್ಲೈ ಮಾಡ್ತಾರೆ, ರೆವೆನ್ಯೂಸ್ ಬರೋದು ಒಂದೊಂದು ಟೈಮ್ ಡಿಲೇ ಆಗುತ್ತೆ, ಜೊತೆಗೆ ಇದು ಪ್ರಾಫಿಟಬಿಲಿಟಿಗೆ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಏನಂದರೆ ಈ ರಿನ್ಯೂವಬಲ್ ಸ್ಪೇಸ್ ಅನ್ನೋದು ತುಂಬ ಹೈ ಗ್ರೋತ್ ಇರೋ ಸ್ಪೇಸ್ ಅಂತ ಹೇಳ್ದೆ ಅಲ್ಲ, ಇದರಲ್ಲಿ ಇವರು ಸೋಲಾರ್ ವ್ಯಾಲ್ಯೂಷನಲ್ಲಿ ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತಲೂ ಹೇಳಿದೆ. ಇದರಲ್ಲಿ ಈ ಸೋಲಾರ್ ಪ್ಯಾನೆಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ ತುಂಬ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ. ಈ ರಾ ಮೆಟೀರಿಯಲ್ಸ್ ಏನಾದರೂ ಕಮ್ಮಿಂಗ್ ಟೈಮಲ್ಲಿ ಕಾಸ್ಟ್ ಇನ್ಕ್ರೀಸ್ ಆದರೆ ಇದು ಇವ್ರ ಪ್ರಾಫಿಟಬಿಲಿಟಿಗೆ ತುಂಬಾ ಎಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ನನಗೇನು ಕಾಣ್ತಾ ಇದೆ ಅಂದರೆ ಇವರು ಯಾವ ಸ್ಟೇಟಿಂದ ಹೈಯೆಸ್ಟ್ ಪವರ್ನ ಜನ್ರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಜಸ್ಥಾನಿಂದ. ರೀಸೆಂಟ್ ಟೈಮಲ್ಲಿ ರಾಜಸ್ಥಾನಲ್ಲಿ ಒಂದು ನ್ಯೂಸ್ ಅಪ್ಡೇಟ್ ಆಯ್ತು ನೋಡಿದ್ರಾ, ರಾಜಸ್ಥಾನಲ್ಲೂ ಫ್ಲಡ್ಸ್ ಬಂದಿದೆ ಅಂತ ಅಪ್ಡೇಟ್ ಆಯಿತು. ಈ ಥರ ಫ್ಲಡ್ಸ್ ಏನಾದರೂ ಪ್ರತಿ ವರ್ಷ ಬರ್ತಾ ಹೋದರೆ ಅದು ಈ ಕಂಪನಿ ರೆವಿನ್ಯೂಸ್ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ. ಯಾಕಂದರೆ ರಾಜಸ್ಥಾನಿಂದನೇ ಹೈಯೆಸ್ಟ್ ರೆವಿನ್ಯೂಸ್ನ ಜನ್ರೇಟ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ಮತ್ತು ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ಸೋಲಾರ್ ಪ್ಯಾನೆಲ್ಸಿಂದ ಪವರ್ನ ಜನ್ರೇಟ್ ಮಾಡ್ತಾರೆ. ಯಾವಾಗ ಜನ್ರೇಟ್ ಮಾಡ್ತಾರೆ, ಕ್ಲೈಮೇಟ್ ಕಂಡೀಷನ್ಸ್ ಮೇಲೆ ಎಫೆಕ್ಟ್ ಇರುತ್ತೆ, ಅದಾದಮೇಲೆ ರಾತ್ರಿ ಹೊತ್ತು ಎಫೆಕ್ಟ್ ಇರುತ್ತೆ, ಮಳೆ ಬಂದಾಗ ಎಫೆಕ್ಟ್ ಇರುತ್ತೆ. ಅದಕ್ಕೋಸ್ಕರ ಇದು ಒಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ. ಯಾಕಂದರೆ ಪ್ಯಾನೆಲ್ಸ್ ರಾತ್ರಿ ಹೊತ್ತು ಅಷ್ಟಾಗಿ ಪವರ್ನ ಜನ್ರೇಟ್ ಮಾಡಲ್ಲ, ಬರೀ ಯಾವಾಗ ಪವರ್ನ ಜನ್ರೇಟ್ ಮಾಡ್ತವೆ ಅಂದರೆ ಸಮ್ಮರ್ ಸೀಸನಲ್ಲಿ ಪವರ್ನ ಜಾಸ್ತಿ ಜನ್ರೇಟ್ ಮಾಡ್ತವೆ. ಅದು ಬಿಟ್ಟರೆ ಮಳೆ ಬಂದಾಗ ಜನ್ರೇಟ್ ಆಗಲ್ಲ, ಮತ್ತು ಮೋಡ ಇದ್ದಾಗ ಜನ್ರೇಟ್ ಆಗಲ್ಲ.
ಇದೆಲ್ಲನೂ ಡಿಸ್ಅಡ್ವಾಂಟೇಜ್ ಆಗಿ ನೋಡಬೇಕಾಗುತ್ತೆ. ಮತ್ತೆ ಫೈನಲ್ ಆಗಿ ಡಿಸ್ಅಡ್ವಾಂಟೇಜ್ ಏನಂದರೆ ಈ ಕಂಪನಿಯಲ್ಲಿ ಡೆಟ್ ತುಂಬಾ ಜಾಸ್ತಿ ಇದೆ. ಯಾಕಂದರೆ ಇದೊಂದು ಕ್ಯಾಪಿಟಲ್ ಇಂಟೆನ್ಸಿವ್ ಬಿಸ್ನೆಸ್. ಈ ಬಿಸ್ನೆಸ್ ಮಾಡಬೇಕು ಅಂದರೆ ಕ್ಯಾಪಿಟಲ್ ತುಂಬಾ ಬೇಕಾಗುತ್ತೆ. ಅದಕ್ಕೋಸ್ಕರ ಇವ್ರ ಹತ್ರ ತುಂಬಾ ಡೆಟ್ ಇದೆ. ಮತ್ತು ಇವಾಗ ಈ IPOದಲ್ಲಿ 10,000 crores ರೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ದೆ ಅಲ್ಲ, ಈ 10,000 crores-ಅಲ್ಲಿ 75,000 crores ಇವ್ರ ಹತ್ರ ಡೆಟ್ ಇದೆ ಅಲ್ಲ, ಆ ಡೆಟ್ನ ಕ್ಲಿಯರ್ ಮಾಡ್ಕೊಳೋದಕ್ಕೆ ಬಳಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ಈ ಸೆಗ್ಮೆಂಟ್ಗೆ ಅಂದರೆ ಈ ಪವರ್ ಜನರೇಷನ್ ಸೆಗ್ಮೆಂಟ್ಗೆ ಯಾವ ಕಂಪನೀಸ್ ಬೇಕಾದರೂ ಈಸಿಯಾಗಿ ಎಂಟರ್ ಆಗ್ಬೋದು. ಇವಾಗ ಅದಾನಿಯವರು ವರ್ಕ್ ಮಾಡ್ತಾ ಇದ್ದಾರೆ, ಟಾಟಾ ಅವರು ವರ್ಕ್ ಮಾಡ್ತಾ ಇದ್ದಾರೆ, ನೆಕ್ಸ್ಟು ರಿಲಯನ್ಸ್ ಬರ್ಬೋದು, JSW ಎನರ್ಜಿ, ಯಾರು ಬೇಕಾದ್ರೂ ಈ ಸೆಗ್ಮೆಂಟ್ ಒಳಗಡೆ ಈಸಿಯಾಗಿ ಎಂಟರ್ ಆಗಿ ಪವರ್ನ ಜನ್ರೇಟ್ ಮಾಡಿ ಡೆಸ್ಕಾಮ್ಸ್ಗೆ ಸೆಲ್ ಮಾಡ್ಬೋದು. ಅದಕ್ಕೋಸ್ಕರ ನೋಡಬೇಕು ಫ್ಯೂಚರಲ್ಲಿ ಇನ್ನೂ ಯಾವ ಥರ ಗ್ರೋತ್ ಇರುತ್ತೆ ಅಂತ. ಇಷ್ಟಕ್ಕೆ ಈ ಕಂಪನಿ ಡಿಸ್ಅಡ್ವಾಂಟೇಜಸ್ ಎಲ್ಲ ಮುಗಿದ್ವು. ನೆಕ್ಸ್ಟ್ ಇವಾಗ ಇವ್ರಿಗೆ ಸಬ್ಸಿಡರಿ ಕಂಪನೀಸ್ ಇದ್ದಾವೆ ಅಂತ ಹೇಳಿದೆ, ಇದನ್ನು ನೋಡೋಣ. ಫಸ್ಟ್ ಹೇಳ್ದೆ ಅಲ್ಲ, NTPC ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್, ಇದೊಂದು ಮಹಾರತ್ನ ಕಂಪನಿ ಅಂತ. ಇದ್ರ ಅಂಡರಲ್ಲಿ ಬರೋದೆ ಈ NTPC ಗ್ರೀನ್ ಎನರ್ಜಿ. ಇವಾಗ IPOಗೆ ಬರ್ತಾ ಇದೆ ಅಲ್ಲ ಅದು. ಈ NTPC ಗ್ರೀನ್ ಎನರ್ಜಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ NTPC ರಿನ್ಯೂವಬಲ್ ಎನರ್ಜೀಸ್. ಇವರು ಸೋಲಾರ್ ಪವರ್, ಫ್ಲೋಟಿಂಗ್ ಸೋಲಾರ್, ವಿಂಡ್ ಪವರ್, ಹೈಬ್ರಿಡ್ ಪವರ್, ರಿನ್ಯೂವಬಲ್ ಎನರ್ಜಿ ಪಾರ್ಕ್, ಗ್ರೀನ್ ಹೈಡ್ರೋಜನ್, ಬ್ಯಾಟ್ರಿ ಸ್ಟೋರೇಜ್, ಆಫ್ಶೋರ್ ವಿಂಡ್ಸ್, ಈ ಥರ ಹಲವಾರು ಸೆಗ್ಮೆಂಟಲ್ಲಿ ಇವರು ವರ್ಕ್ ಮಾಡ್ತಾ ಇದ್ದಾರೆ. ಈ ಕಂಪನಿ ಡೆಟ್ನ ಕ್ಲಿಯರ್ ಮಾಡೋದಕ್ಕೇ ಈ IPOದಲ್ಲಿ 10,000 crores ರೈಸ್ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ 75,000 crores ಡೆಟ್ನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿರೋದು. ಮತ್ತು ಈ ಬ್ಯಾಟ್ರಿ ಸ್ಟೋರೇಜ್ ರಿಲೇಟೆಡ್ ಆಗಿ ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ. ನೋಡಬೇಕು ಕಮಿಂಗ್ ಟೈಮಲ್ಲಿ ಬ್ಯಾಟ್ರಿ ಸ್ಟೋರೇಜ್ ಬಗ್ಗೆ ಏನೇನು ಅಪ್ಡೇಟ್ಸ್ ಬರುತ್ತೆ ಅಂತ. ಯಾಕಂದರೆ ಬ್ಯಾಟ್ರಿ ರಿಲೇಟೆಡ್ ಆಗಿ ಮೇಯ್ನಾಗಿ ಯಾವ ಕಂಪನೀಸ್ ಇದ್ದಾವೆ ಹೇಳಿ? ಒಂದು ಅಮರ್ ರಾಜಾ ಮತ್ತು ಎಕ್ಸೈಡ್, ಎರಡು ಕಂಪನೀಸ್ ಬಗ್ಗೆನೇ ಮಾತಾಡ್ತೀವಿ ಬ್ಯಾಟ್ರಿ ರಿಲೇಟೆಡ್ ಆದರೆ ಕಮಿಂಗ್ ಟೈಮಲ್ಲಿ ತುಂಬ ಕಂಪನೀಸ್ ಬ್ಯಾಟ್ರೀಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನೋಡಬೇಕು ಇವರು ಸಹ ಕಮಿಂಗ್ ಟೈಮಲ್ಲಿ ಯಾವ ಥರ ಪ್ರೋಗ್ರೆಸ್ ಆಗ್ತಾರೆ ಈ ಬ್ಯಾಟ್ರಿ ರಿಲೇಟೆಡ್ ಆಗಿ ಅಂತ. ಮತ್ತು ಈ NTPC ಗ್ರೀನ್ ಎನರ್ಜಿ ಅವ್ರಿಗೆ ಇನ್ನೊಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಗ್ರೀನ್ ವ್ಯಾಲಿ ರಿನ್ಯೂವಬಲ್ಸ್. ಇದೊಂದು ಜಾಯಿಂಟ್ ವೆಂಚರ್. NTPC ಗ್ರೀನ್ ಎನರ್ಜಿ ಹತ್ರ 51% ಆಫ್ ಸ್ಟೇಕ್ ಇದೆ, ಮತ್ತು ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಹತ್ರ 49% ಆಫ್ ಸ್ಟೇಕ್ ಇದೆ. ಈ ಗ್ರೀನ್ ವ್ಯಾಲಿ ರಿನ್ಯೂವಬಲ್ ಸಹ ಫ್ಲೋಟಿಂಗ್ ಸೋಲಾರ್ ಥೀಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವಾಗ 755 ಮೆಗಾವಾಟ್ಸ್ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಬಂದಿದೆ. ಇವಾಗ ಈ NTPC ಗ್ರೀನ್ ಎನರ್ಜಿ ಅವ್ರಿಗೆ ಇನ್ನೊಂದು ಜಾಯಿಂಟ್ ವೆಂಚರ್ ಇದೆ. ಈ ಇಂಡಿಯನ್ ಆಯಿಲ್ ಮತ್ತು NTPC ಗ್ರೀನ್ ಎನರ್ಜಿ ಅವರು ಒಂದು ಕಂಪನಿನ ಫಾರ್ಮ್ ಮಾಡಿದ್ದಾರೆ. ಇದರಲ್ಲಿ ಇಂಡಿಯನ್ ಆಯಿಲ್ ಅವ್ರಿಗೆ 50% ಸ್ಟೇಕ್ ಇದೆ, NTPC ಗ್ರೀನ್ ಎನರ್ಜಿ ಅವ್ರಿಗೆ 50% ಸ್ಟೇಕ್ ಇದೆ. ಇವರಿಬ್ಬರು ಸೇರಿ ಈ ಬಿಸ್ನೆಸ್ನ ಮಾಡ್ತಾ ಇರೋದು. ಈ ಬಿಸ್ನೆಸ್ಸಲ್ಲಿ ಇವರು ಸೋಲಾರ್ ರಿಲೇಟೆಡ್ ವರ್ಕ್ ಮಾಡ್ತಾ ಇದ್ದಾರೆ, ವಿಂಡ್ ರಿಲೇಟೆಡ್ ಆಗು ವರ್ಕ್ ಮಾಡ್ತಾ ಇದ್ದಾರೆ, ಬ್ಯಾಟ್ರೀಸ್ ರಿಲೇಟೆಡ್ ಆಗು ವರ್ಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇವಾಗ ಈ ಕಂಪನಿ ಫಿನಾನ್ಷಿಯಲ್ಸ್ ನೋಡ್ಕೊಂಡ್ರೆ ಈ ಕಂಪನಿಯಲ್ಲಿ ಡೆಟ್ 17,000 ಕೋಟಿ ಇದೆ, ಈಕ್ವಿಟೀಸ್ ಆದರೆ 8,000 ಕೋಟಿ ಇದೆ. ಇವಾಗ ಡೆಟ್ ಟು ಈಕ್ವಿಟಿ ರೇಷಿಯೋ ನೋಡಿಕೊಂಡ್ರೆ ಎಬೌಟ್ 2% ಬರುತ್ತೆ. ಯಾಕಂದರೆ ಡೆಟ್ ಕಂಪನಿಯಲ್ಲಿ ತುಂಬಾ ಜಾಸ್ತಿ ಇದೆ. ಆಗಲೇ ಹೇಳ್ದೆ ಅಲ್ಲ, ಈ IPOದಲ್ಲಿ 10,000 ಕೋಟಿ ರೈಸ್ ಮಾಡ್ತಾ ಇದ್ದಾರೆ ಅಂತ. ಅದರಲ್ಲಿ ಆ 7,500 ಕೋಟಿಯಲ್ಲಿ ಈ ಕಂಪನಿಯಲ್ಲಿ ಡೆಟ್ನ ಕಮ್ಮಿ ಮಾಡ್ಕೊತಾರೆ. ಆವಾಗ ಈ ಡೆಟ್ ಟು ಈಕ್ವಿಟಿ ರೇಷಿಯೋ ತುಂಬಾ ಕಮ್ಮಿ ಆಗುತ್ತೆ. ಈ ಕಂಪನಿಯಲ್ಲಿ P&L ಚೆಕ್ ಮಾಡಿಕೊಂಡ್ರೆ ಇದು 2022ಅಲ್ಲಿ ಶುರು ಆಯಿತು. ಇವಾಗ 23ಅಲ್ಲಿ ನೋಡಿಕೊಂಡ್ರೆ ರೆವೆನ್ಯೂಸ್ 169 crores ಇದೆ. ಅದೇ 1 ಇಯರ್ಗೆಲ್ಲ 1900 crores ರೀಚ್ ಆಗಿದೆ. ಅಂದರೆ 10 times ಇನ್ಕ್ರೀಸ್ ಆಗಿದೆ ಒಂದೇ ವರ್ಷದಲ್ಲೇ. ಯಾಕಂದರೆ ಸೋಲಾರ್ ರಿಲೇಟೆಡ್ ಆಗಿ ಅಷ್ಟು ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಎಬಿಟಾ ನೋಡಿ 151ಇಂದ 1764ಗೆ ರೀಚ್ ಆಗಿದೆ. ಮತ್ತು ಮಾರ್ಜಿನ್ಸು ಅಷ್ಟೇ 89ಅಲ್ಲಿದೆ. ಕನ್ಸಿಸ್ಟೆಂಟಾಗಿ 88, 89ಅಲ್ಲೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಮತ್ತು ಪ್ಯಾಟು ಅಷ್ಟೇ 171 ಇತ್ತು, ಅಲ್ಲಿಂದ 344ಗೆ ರೀಚ್ ಆಗಿದೆ. ಇವಾಗ ಈ ಇಯರಲ್ಲಿ H1ಅಲ್ಲೂ ಸಹ ಒಳ್ಳೆ ನಂಬರ್ಸ್ನೇ ಪೋಸ್ಟ್ ಮಾಡಿದ್ದಾರೆ. ಓವರಾಲ್ ನಂಬರ್ಸ್ ಪ್ರಕಾರ ಒಳ್ಳೆ ನಂಬರ್ಸೇ ಪೋಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಇವಾಗ PS-ಗೆ ಕಂಪೇರ್ ಮಾಡಿ ನೋಡೋಣ. ಇಮೇಜ್ ನೋಡ್ತಾ ಇದ್ದೀರಲ್ಲ, NTPC ಇದೆ, ಅದಾನಿ ಗ್ರೀನ್ ಎನರ್ಜಿ ಇದೆ, ಆಕ್ಮೆ ಸೋಲಾರ್ ಇದೆ, ರೀಸೆಂಟ್ ಆಗಿ IPO ಬಂತಲ್ಲ ಈ ಕಂಪನಿ ಇದೆ, ಜೊತೆಗೆ ಟಾಟಾ ಪವರ್ ಇದೆ. ಇವಾಗ ಯಾವ ಕಂಪನೀಸ್ಗೆ ಎಷ್ಟು ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಬಿಸ್ನೆಸ್ ಅಲ್ಲಿ ಅಂತಾನೂ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಕೆಪಾಸಿಟಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಸೋಲಾರಲ್ಲಿ ಎಷ್ಟಿದೆ, ವಿಂಡಲ್ಲಿ ಎಷ್ಟಿದೆ. ಇವಾಗ NTPC ಅವ್ರಿಗೆ ಸೋಲಾರಲ್ಲಿ 3 GW ಕೆಪಾಸಿಟಿ ಇದೆ, ವಿಂಡಲ್ಲಾದರೆ ಜಸ್ಟ್ ಪಾಯಿಂಟ್ಸಲ್ಲಿದೆ. ಇದು ಈ ಡೇಟ್ ನೋಡ್ಕೊಳ್ಳಿ, 31st March 2024ಗೆ ಇದು ಇವರು ಕೊಟ್ಟಿರೋ ಡೇಟಾ. ಅಲ್ಲಿಂದ ಇನ್ನು ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊಂತಾನೆ ಬಂದಿದ್ದಾರೆ ತುಂಬ ಕಂಪನೀಸ್ ಎಲ್ಲ. ಅದಾನಿ ಗ್ರೀನ್ ಎನರ್ಜಿ ಅವರಾದರೆ ಸೋಲಾರಲ್ಲಿ 7 GW ಕೆಪಾಸಿಟಿ ಇದೆ, ಮತ್ತು ಟಾಟಾ ಪವರ್ ಅವ್ರಿಗಾದರೆ 3.5 GW ಸೋಲಾರ್ ಕೆಪಾಸಿಟಿ ಇದೆ. ರೀಸೆಂಟಾಗಿ IPOಗೆ ಬಂತಲ್ಲ ಆಕ್ಮೆ ಸೋಲಾರ್ ನೋಡಿ,
1.32 ಗಿಗಾವಾಟ್ ಕೆಪಾಸಿಟಿ ಇದೆ ಇವ್ರಿಗೆ. ರೀಸೆಂಟಾಗಿ IPO ಬಂತು, ಆದ್ರೂ ನೆಗೆಟಿವ್ ಅಲ್ಲಿ ಲಿಸ್ಟ್ ಆಯಿತು. ಅದಾದಮೇಲೆ ಸೆಕೆಂಡ್ ಡೇ ಕೂಡ 10% ಫಾಲ್ ಆಗಿದೆ ಈ ಕಂಪನಿ. ಇನ್ನು ಅದೇ ಥರ ಇಮೇಜಲ್ಲಿ ಕೆಳಗಡೆ ನೋಡಿ ಏನೇನು ಇನ್ಫಾರ್ಮೇಷನ್ಸ್ ಎಲ್ಲನೂ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಇವಾಗ ಪಿಯರ್ಸ್ಗೆ ಕಂಪೇರ್ ಮಾಡಿಕೊಂಡು ವ್ಯಾಲ್ಯೂಯೇಷನ್ಸ್ ಚೆಕ್ ಮಾಡ್ಕೊಳ್ಳೋಣ. ಯಾವ ಕಂಪನಿ ಯಾವ ವ್ಯಾಲ್ಯೂಯೇಷನ್ಸಲ್ಲಿದೆ, ಯಾರು ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ಸಲ್ಲಿ ಇದ್ದಾರಾ ಇಲ್ವಾ ಅಂತ ಪ್ರತಿಯೊಂದು ನೋಡೋಣ. ಆಕ್ಮೆ ಸೋಲಾರ್ PE ನೋಡಿ 113 ಅದಾನಿ ಗ್ರೀನ್ ಎನರ್ಜಿ ಆದರೆ 202 ಅಲ್ಲೇ ಇದೆ. ಮತ್ತು NTPC ಗ್ರೀನ್ ಎನರ್ಜಿ 147 ಇದೆ. ಇದಕ್ಕೋಸ್ಕರನೇ ಹೇಳಿದ್ದು ಈ ಕಂಪನಿ ತುಂಬ ಓವರ್ ವ್ಯಾಲ್ಯೂಯೇಷನಲ್ಲಿ ಬರ್ತಾ ಇದ್ದಾರೆ ಅಂತ. EV/EBITDA ನೋಡಿ NTPC ಗ್ರೀನ್ ಎನರ್ಜಿ ಅವ್ರದ್ದು 61 ಇದೆ. ಇದಂತೂ ತುಂಬ ಓವರ್ ವ್ಯಾಲ್ಯೂಯೇಷನ್ ಆಗುತ್ತೆ. ಅದಕ್ಕೆ ಹೇಳಿದ್ದು ಇದನ್ನು ಸ್ವಲ್ಪ ರೀಸನಬಲ್ ವ್ಯಾಲ್ಯೂಯೇಷನಲ್ಲಿ ಬಂದಿದ್ರೆ ಈ ಕಂಪನಿ ಬಗ್ಗೆ ಕೂಡ ಇನ್ನೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೋದಾಗಿತ್ತು ಅಂತ. ಅರೌಂಡ್ ಶೇರ್ ಪ್ರೈಸ್ ಒಂದು 60-65 ಈ ರೇಂಜಲ್ಲಿ ಏನಾದರೂ ಬಂದಿದ್ರೆ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ಸಲ್ಲಿ ಇರೋದು. ಮತ್ತು ರಿಟರ್ನ್ ರೇಷಿಯೋಸ್ ನೋಡಿಕೊಂಡ್ರೆ ROE 17 ಇದೆ. ಅದಾನಿ ಗ್ರೀನ್ ಎನರ್ಜಿಯವ್ರಿಗೂ ಅಷ್ಟೇ ROE 17 ಇದೆ. ಮತ್ತು ಆಕ್ಮೆ ಸೋಲಾರ್ಗಾದರೆ ಜಸ್ಟ್ 5 ROE ಇದೆ. ಓವರ್ ಆಲ್ NTPC ಗ್ರೀನ್ ಎನರ್ಜಿ ಅವರು ಸ್ವಲ್ಪ ವ್ಯಾಲ್ಯೂಯೇಷನ್ಸ್ ಪ್ರಕಾರ ನೋಡಿಕೊಂಡ್ರೆ ಸ್ವಲ್ಪ ಓವರ್ ವ್ಯಾಲ್ಯೂಯೇಷನ್ಸಲ್ಲೇ ಬರ್ತಾ ಇದ್ದಾರೆ. ಆದರೂ ಪರವಾಗಿಲ್ಲ, ಯಾಕಂದರೆ ಪವರ್ ಡಿಮ್ಯಾಂಡ್ ಇಂಡಿಯಾದಲ್ಲಿ ಆ ಥರ ಇದೆ. ಈ ಕಂಪನೀಸ್ಗೆಲ್ಲ ಈ ಸೆಗ್ಮೆಂಟಲ್ಲಿ ಈ ಪವರ್ ರಿಲೇಟೆಡಾಗಿ ವರ್ಕ್ ಮಾಡೋ ಪ್ರತಿ ಕಂಪನಿಗೂ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ ಕಮ್ಮಿಂಗ್ ಟೈಮಲ್ಲಿ. ಯಾಕಂದರೆ ಪ್ರತಿ ವರ್ಷ ಪವರ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇವರು ಅದೇ ಥರ ಪವರ್ನ ಜನ್ರೇಟ್ ಮಾಡ್ತಾ ಬರ್ತಾರೆ. ಇವಾಗ ನಾನ್ ರಿನ್ಯೂಯಬಲ್ ರಿಸೋರ್ಸಸ್ಸಿಂದ ರಿನ್ಯೂಯಬಲ್ ರಿಸೋರ್ಸಸ್ಗೆ ಪ್ರತಿಯೊಬ್ಬರೂ ಚೇಂಜ್ ಆಗ್ತಾ ಇದ್ದಾರೆ. ಹೈಯೆಸ್ಟ್ ಅಂದರೆ ಕೋಲಿಂದ ಪವರ್ನ ಜನ್ರೇಟ್ ಮಾಡ್ತಾ ಇದ್ದಾರೆ. ಅದು ಪ್ರತಿ ವರ್ಷ ಕಮ್ಮಿ ಆಗ್ತಾ ಬಂದು ಈ ರಿನ್ಯೂಯಬಲ್ ರಿಸೋರ್ಸಸ್ಸಿಂದ ಪವರ್ನ ಜನ್ರೇಟ್ ಮಾಡೋದು ತುಂಬಾ ಜಾಸ್ತಿ ಮಾಡ್ತಾ ಬರ್ತಾರೆ. ನೆಕ್ಸ್ಟ್ ಇವಾಗ ಈ ಕಂಪನಿ ಇವಾಗ IPO ಡೀಟೇಲ್ಸ್ ನೋಡಿಕೊಂಡ್ರೆ ಈ IPO 19th ಓಪನ್ ಆಗುತ್ತೆ, 22nd ಕ್ಲೋಸ್ ಆಗುತ್ತೆ. ಅದಾದಮೇಲೆ 27ಗೆಲ್ಲ ಮಾರ್ಕೆಟ್ಗೆ ಲಿಸ್ಟ್ ಆಗುತ್ತೆ. ಈ ಟೋಟಲ್ IPOದಲ್ಲಿ 10,000 crores ರೈಸ್ ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ಲಿ ಫ್ರೆಶ್ ಇಶ್ಯೂನೇ, ಯಾವುದೇ ಥರ OFS ಇಲ್ಲ. ಮತ್ತೆ ಪ್ರೈಸ್ ಬ್ಯಾಂಡ್ ನೋಡಿಕೊಂಡ್ರೆ 102 ಇಂದ 108 rupees ಪರ್ ಶೇರ್ ಇರುತ್ತೆ. ಈ ಕಂಪನಿ ಮಾರ್ಕೆಟ್ ಕ್ಯಾಪ್ ನೋಡಿಕೊಂಡ್ರೆ ಇವಾಗ 91,000 crores ಇದೆ. ಒಂದು ಲಾಟಲ್ಲಿ 138 ಶೇರ್ಸ್ ಇರುತ್ತೆ. 14,904 rupees ಬೇಕಾಗುತ್ತೆ. ಮ್ಯಾಕ್ಸಿಮಮ್ 13 ಲಾಟ್ಸ್ವರೆಗೂ ಅಪ್ಲೈ ಮಾಡ್ಬೋದು. ಅದಕ್ಕೆ 193,000 ಬೇಕಾಗುತ್ತೆ. BSE ಮತ್ತು NSE ಎರಡರಲ್ಲೂ ಲಿಸ್ಟ್ ಆಗುತ್ತೆ. ಮತ್ತು ಈ IPO ರಿಸರ್ವೇಷನ್ಸ್ ನೋಡಿಕೊಂಡ್ರೆ QIBಸ್ಗೆ 75% ರಿಸರ್ವೇಷನ್ ಇದೆ. ರಿಟೇಲರ್ಸ್ಗಾದರೆ 10% ರಿಸರ್ವೇಷನ್ ಇರೋದು. ಆದ್ರೂ ಪರವಾಗಿಲ್ಲ, ಯಾಕಂದರೆ ಇದು 10,000 crore IPO ಅಲ್ಲ, ಪ್ರತಿಯೊಬ್ಬರಿಗೂ ಈಸಿಯಾಗೆ ಸಿಗುತ್ತೆ. ಆದರೆ ಎಂದೇ ಆಗಲಿ ನೀವು IPOಸ್ ಅಪ್ಲೈ ಮಾಡಿದಾಗ ಮಲ್ಟಿಪಲ್ ಪಾನ್ ಕಾರ್ಡ್ಸಲ್ಲಿ ಅಪ್ಲೈ ಮಾಡಿದಾಗ ನಿಮಗೆ IPO ಅಲಾಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇದೊಂದೇ IPO ಅಂತ ಅಲ್ಲ, ಯಾವುದೇ IPO ಆಗಲಿ ನೀವು ಮಲ್ಟಿಪಲ್ ಪಾನ್ ಕಾರ್ಡ್ಸಲ್ಲಿ ಅಪ್ಲೈ ಮಾಡಿ. ಅಂದರೆ ಪ್ರತಿ ಪಾನ್ ಕಾರ್ಡಲ್ಲೂ ಒಂದೊಂದು ಕ್ವಾಂಟಿಟಿ 2 ಕ್ವಾಂಟಿಟಿ ಅಪ್ಲೈ ಮಾಡ್ತಾ ಹೋದಾಗ ನಿಮಗೆ ಅಲಾಟ್ಮೆಂಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ಮತ್ತು HNIಸ್ಗಾದರೆ 15% ಅಲೋಕೇಶನ್ ಇದೆ. ಮತ್ತು ಇನ್ನೊಂದೇನೆಂದರೆ ಈ ಕಂಪನಿ ಪ್ರಮೋಟರ್ಸ್ ಹತ್ರ 89% ಸ್ಟೇಕ್ ಇದೆ. ಇವಾಗ ಈ 89% ಸ್ಟೇಕ್ ಇದ್ದಾಗ ಕಮ್ಮಿಂಗ್ ಟೈಮಲ್ಲಿ ಸ್ವಲ್ಪ OFS ಮುಖಾಂತರ ಡೈಲ್ಯೂಟ್ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಸೆಬಿ ನಾರ್ಮ್ಸ್ ಪ್ರಕಾರ ಪ್ರತಿ ಕಂಪನಿ ಹತ್ರ ಬರೀ 75% ಸ್ಟೇಕ್ ಇರಬೇಕು. ಅದಕ್ಕೋಸ್ಕರ ಕಮ್ಮಿಂಗ್ 1 or 2 ಇಯರ್ಸಲ್ಲಿ ಸ್ವಲ್ಪ ಸ್ಟೇಕ್ನ OFS ಮುಖಾಂತರ ಸ್ವಲ್ಪ ಸೆಲ್ ಮಾಡ್ಬೋದು. ಅದಕ್ಕೋಸ್ಕರ ಈ ಪಾಯಿಂಟ್ನು ಸಹ ನೆನ್ಪಿಟ್ಕೊಳ್ಳಿ. ಮತ್ತು ಫೈನಲ್ ಆಗಿ ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ, ಈ IPO ಅಪ್ಲೈ ಮಾಡಬೇಕಾ ಬೇಡವಾ ಅಂತ. ಇವಾಗ ನನ್ನ ಒಪಿನಿಯನ್ ಏನಂದರೆ ಈ ಪವರ್ ರಿಲೇಟೆಡ್ ಕಂಪನೀಸ್ ಎಲ್ಲನೂ ಓವರ್ ವ್ಯಾಲ್ಯೂಯೇಷನಲ್ಲಿದೆ. ಯಾಕಂದರೆ ಪವರ್ ಡಿಮ್ಯಾಂಡ್ ಆ ಥರ ಇದೆ. ಕಮ್ಮಿಂಗ್ ಟೈಮಲ್ಲಿ ಡಿಮ್ಯಾಂಡ್ ಇದೇ ಥರ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಇವಾಗ ಜಸ್ಟ್ 1 or 2 ಇಯರ್ಸ್ ಡಿಮ್ಯಾಂಡ್ ಅಲ್ಲ, ಇದು ಡಿಮ್ಯಾಂಡ್ ಅನ್ನೋದು ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಜೊತೆಗೆ ತುಂಬ ಕಂಪನೀಸ್ ಈ ಪವರ್ ರಿಲೇಟೆಡ್ ಆಗಿ ವರ್ಕ್ ಮಾಡೋದಕ್ಕೆ ಮುಂದೆ ಬರ್ತಾನೆ ಇರ್ತಾರೆ. ಹೊಸದಾಗೆಲ್ಲ ಡಿಮ್ಯಾಂಡ್ ಅನ್ನೋದು ಅದೇ ಥರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಜೊತೆಗೆ ಈ ಪವರ್ ರಿಲೇಟೆಡ್ ಆಗಿರೋ ಕಂಪನೀಸ್ ಎಲ್ಲ ಓವರ್ ವ್ಯಾಲ್ಯೂಯೇಷನಲ್ಲೇ ಇರುತ್ತೆ. ಯಾಕಂದರೆ ಡಿಮ್ಯಾಂಡ್ ಆ ಥರ ಇರುತ್ತಲ್ಲ, ಅದಕ್ಕೋಸ್ಕರ ಈ ಕಂಪನಿ ಇವಾಗ ವ್ಯಾಲ್ಯೂಯೇಷನ್ ನೋಡ್ಕೊಂಡ್ರೂ ತುಂಬಾ ಜಾಸ್ತಿ ಇದೆ. ಮತ್ತು ಯಾವ್ದಾದ್ರು ಡೀಸೆಂಟ್ ಕರೆಕ್ಷನಲ್ಲಿ, ಯಾಕಂದರೆ ಮಾರ್ಕೆಟ್ ನೋಡ್ತಾ ಇದ್ದೀರಾ, ಈ ಲಾಸ್ಟ್ 1 ಮಂತಲ್ಲೇ ಪ್ರತಿ ಇಂಡಸ್ಟ್ರೀಸ್ ಎಬೌವ್ 10% ಕರೆಕ್ಟ್ ಆಗಿದೆ. ಅದೇ ಥರ ಇನ್ನೂ ಯಾವ್ದಾದ್ರು ಕರೆಕ್ಷನ್ಸ್ ಬಂದರೆ ಈ ಕಂಪನಿನ ಆ್ಯಡ್ ಮಾಡ್ಕೊಳ್ಳಿ, ಆವಾಗ ಇನ್ನೂ ತುಂಬಾ ಬೆನಿಫಿಟ್ ಆಗುತ್ತೆ. ಜೊತೆಗೆ ಈ ಕಂಪನಿನ ಯಾರಾದರೂ ಲಾಂಗ್ ಟರ್ಮ್ಗೋಸ್ಕರ ನಾವು ನೋಡ್ತಾ ಇದ್ದೀವಿ ಅಂದರೆ ಅವ್ರು ಬೇಕಾದರೆ ಈ IPOನ ಅಪ್ಲೈ ಮಾಡ್ಬೋದು. ಅಥವಾ IPOದಲ್ಲಿ ಏನಾದರೂ ಅಲಾಟ್ ಆಗಲಿ ಅಂದರೆ ಯಾವುದಾದ್ರೂ ಡೀಸೆಂಟ್ ಕರೆಕ್ಷನ್ನಲ್ಲಿ ಈ ಕಂಪನಿನ ಆ್ಯಡ್ ಮಾಡಿಕೊಂಡ್ರೆ ಲಾಂಗ್ ಟರ್ಮಲ್ಲಿ ತುಂಬಾ ಬೆನಿಫಿಟ್ ಆಗುತ್ತೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೀವು ಇದೇ ಥರ ಈ ಚಾನಲ್ನ ಸಪೋರ್ಟ್ ಮಾಡ್ತಾ ಬಂದರೆ ಕಮ್ಮಿಂಗ್ ಟೈಮಲ್ಲಿ ಇದೇ ಥರ ಇನ್ನೂ ಹಲವಾರು ವೀಡಿಯೋಸ್ನ ಹಲವಾರು ಸೆಕ್ಟರ್ ವೈಸ್ ಆಗಲಿ, IPOಸ್ ಆಗಲಿ, ಬೇಸಿಕ್ ವೀಡಿಯೋಸ್ ಆಗಲಿ,
ಪ್ರತಿಯೊಂದನ್ನು ತರೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಎಂಕರೇಜ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡ್ತಾ ಇರಿ. ನೀವು ಇದೇ ಥರ ಕಮೆಂಟ್ ಮಾಡ್ತಾ ಇದ್ರೆ ಯೂಟ್ಯೂಬ್ ಆಲ್ಗರಿಥಮ್ ಸಹ ಇನ್ನು ಈ ವಿಡಿಯೋನ ತುಂಬ ಜನಕ್ಕೆ ತೋರಿಸ್ತಾ ಬರುತ್ತೆ. ಅದರಿಂದ ನಮಗೂ ಸಹ ತುಂಬ ಮೋಟಿವೇಶನ್ ಬರುತ್ತೆ.